ಧರ್ಮಸ್ಥಳದಲ್ಲಿ ಶವಗಳನ್ನು ಊತಿಟ್ಟ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಅಂದರ್ ಆಗ್ತಾ ಇದ್ದಂತೆ ಡವ ಶುರುವಾಗಿದೆ. ಆ ಬುರ್ಡೆ ಗ್ಯಾಂಗಿಗೆ ಡವ ಶುರುವಾಗಿದೆ. ಯಾರು ಷಡ್ಯಂತ್ರವನ್ನ ರೂಪಿಸಿದ್ರು, ಯಾರು ಸೂತ್ರಧಾರಿಗಳಿದ್ದಾರೆ, ಅವರಿಗೆ ಈಗ ಟೆನ್ಷನ್ ಶುರುವಾಗಿರುವಂಥದ್ದು. ಬುರ್ಡೆ ಗ್ಯಾಂಗಿಗೆ SIT ವಿಚಾರಣೆಯ ಆತಂಕ ಎದುರಾಗಿದೆ. ಯಾಕಂದ್ರೆ ಇಲ್ಲಿ ತಗ್ಲಾಕೊಂಡ್ರೆ ಈ BNS ಆಕ್ಟ್ ಈಗ ಇತ್ತೀಚೆಗೆ ಬಂದಿರುವಂಥದ್ದು ಅದು ಇನ್ನಷ್ಟು ಸ್ಟ್ರಾಂಗ್ ಆಗಿ ಯಾರು ಫಾಲ್ಸ್ ಸ್ಟೇಟ್ಮೆಂಟ್, ಫಾಲ್ಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಅಲ್ಲಿ ಆ ಒಂದು ಪ್ರಕರಣವನ್ನ ತಿರ್ಚುವಂತ ಕೆಲಸವನ್ನ ಮಾಡ್ತಾರೆ, ಇದೆಲ್ಲವೂ ಕೂಡ ಬೇರೆ ರೀತಿಯಲ್ಲಿ ತಿರ್ಕೊಳ್ತಾ ಇದೆ. 7 ವರ್ಷ ವಿಚಾರಣೆ ಅಂದ್ರೆ ಜೈಲಿಗೆ ಹಾಕುವಂತ ಒಂದು ಸೆಕ್ಷನ್ಗಳು ಕೂಡ ಇರುವಂತದ್ದು. ವಿಚಾರಣೆ ವೇಳೆ ಹಲವರ ಹೆಸರು ಹೇಳಿರುವಂತದ್ದು ಚಿನ್ನಯ್ಯ ಹೇಳಿರುವಂತ ವ್ಯಕ್ತಿಗಳಿಗೆ ನೋಟಿಸ್ಗೆ SIT ಸಿದ್ಧತೆಯನ್ನು ಮಾಡ್ಕೊಂಡಿದೆಯಂತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಇಲ್ಲಿ ಇಡೀ ರಾಜ್ಯದ ದೇಶದ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು ಈ ಮಾಸ್ಕ್ ಮ್ಯಾನ್ ಇದ್ನಲ್ಲ ಚಿನ್ನಯ್ಯ, ಆತನ ಹಿಂದೆ ಇರುವಂತ ಸೂತ್ರಧಾರಿಗಳು ಯಾರು ಅಂತ. ಅದು ಈಗ ಆಲ್ರೆಡಿ ಆತ ಹೆಸರೇಳಿದ್ದಾನಂತೆ. ಸೊ SIT ನೋಟಿಸ್ಗೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆಯಂತೆ. ಯಾವಾಗಿಂದ ಶುರುವಾಗುತ್ತೆ, ಯಾರ್ಯಾರೆಲ್ಲ ಈಗ ಚಳಿ ಕಾಯಿಸ್ಕೊಳ್ಬೇಕಾಗಿದೆ ಅಂತ? ಎಸ್ ಪೃಥ್ವಿ, ನಿಜಕ್ಕೂ ಈ ಒಂದು ಸನ್ನಿವೇಶ ಏನಿದೆ ಬಹಳಷ್ಟು ಕುತೂಹಲಕಾರಿಯಾಗಿರುವಂಥದ್ದು. ಅಂದರೆ ಯಾವುದೇ ಕ್ರೈಮ್ ಫಿಲ್ಮಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಕ್ರೀನ್ ಪ್ಲೇ ಮಾಡ್ತಾರೆ. ಮಾಸ್ಕ್ ಮ್ಯಾನ್ ಏನಿದ್ದಾನೆ ಅವನ ಕೈಯಲ್ಲಿ ಒಂದು ಬುರ್ಡೆ ಕೊಟ್ಟು, ನಾನು ಈ ಸ್ಥಳದಲ್ಲಿ ಬುರ್ಡೆಯನ್ನು ಹೂತು ಹಾಕಿದ್ದೇನೆ, ಆ ಬುರ್ಡೆಯನ್ನು ನಾನು ಎತ್ತುತ್ತೇನೆ ಅನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಆ ಕಾರಣಕ್ಕೆ SITಯ ಮುಂದೆ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ಅವನು ದೂರುದಾರ ಆಗಿರುತ್ತಾನೆ, ಸಾಕ್ಷಿದಾರನೂ ಆಗಿರ್ತಾನೆ. ಈಗ ಆರೋಪಿಯಾಗಿರುವ ಮಾಸ್ಕ್ ಮ್ಯಾನಿನ ಹೇಳಿಕೆ ಮೇಲೆ ಒಂದಿಷ್ಟು ಮಂದಿಯ ಭವಿಷ್ಯ ಅಡಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾರು ಆ ಬುರ್ಡೆಯನ್ನು ಕೊಟ್ಟಿರುವಂಥದ್ದು, ಹಾಗೆ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಿಕೊಳ್ಬೇಕು, ಮಾಸ್ಕ್ ಮ್ಯಾನ್ ಮಂಡ್ಯ ಜಿಲ್ಲೆ ಆದ ಕಾರಣಕ್ಕೆ ಅವನಿಗೆ ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಈ ವ್ಯಾಪ್ತಿಯಲ್ಲಿ ಅವನಿಗೆ ಆಶ್ರಯವನ್ನು ಯಾರು ಕೊಟ್ಟಿದ್ದಾರೆ ಅನ್ನುವುದನ್ನು ಪ್ರಾರಂಭವಾಗಿ SIT ಅವರು ತನಿಖೆ ಮಾಡಿದರೆ ಇಡೀ ಪ್ರಕರಣದ ಸೂತ್ರಧಾರ ಯಾರಿರ್ತಾರೆ, ಈ ಹಿಂದೆಲೆ ಯಾರು ಈ ಕೈವಾಡ ಇರ್ತಾರೆ, ಅವೆಲ್ಲವನ್ನು ಹೊರಗೆ ಬರಲಿಕ್ಕಿರುವಂಥದ್ದು. ಒಟ್ಟಾರೆ SIT ಅವರು ಮಾಸ್ಕ್ ಮ್ಯಾನ್ ಅನ್ನು 10 ದಿನಗಳ ಕಾಲ ನ್ಯಾಯಾಂಗ ಬಂದ ವಶಕ್ಕೆ ಪಡ್ಕೊಂಡಿರುವಂಥದ್ದು, ಮತ್ತಷ್ಟು ತನಿಖೆ ಕೂಡ ಮಾಡಿರುವಂಥದ್ದು. ಇಂದು ಬೆಳ್ತಂಗಡಿ ಸ್ಟೇಷನಲ್ಲಿ ಈ ಸರಿ ಸುಮಾರು ಕಚೇರಿ ಇದ್ದ ಕಾರಣಕ್ಕೆ ಪ್ರತಿದಿನ ಬೆಳ್ತಂಗಡಿ ಸ್ಟೇಷನ್ಗೆ ಅವನನ್ನು ಕರೆದುಕೊಂಡು ತನಿಖೆ ಮಾಡಿ ಮತ್ತೆ ವಾಪಸ್ ಬಿಡಲಾಗ್ತಿರುವಂಥ. ಆದರೆ ವಶಕ್ಕೆ ಪಡೆದುಕೊಂಡ ನಂತರ ಬೆಳ್ತಂಗಡಿ ಸ್ಟೇಷನ್ಗೆ ಬಿಟ್ಟು ಬೇರೆ ನಿಗೂಢ ಸ್ಥಳದಲ್ಲಿ ಅವನನ್ನು ತನಿಖೆ ಕೂಡ ಮಾಡಲಾಗ್ತಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿ.